ಅಕ್ಕ ಪಡೆಯೋದು ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಆದೇಶ ಹೊರಡಿಸಿದ್ದಾರೆ. ಪ್ರತಿ ಒಂದು ಜಿಲ್ಲೆಗೂ ಒಂದು ಗಾಡಿಯನ್ನು ಕೊಟ್ಬಿಟ್ಟು ಹೋಮ್ ಗಾರ್ಡ್ಸನ್ನು ನೇಮಕ ಮಾಡಿಕೊಂಡು ಅವರಿಗೆ ವಿಶೇಷವಾದ ಒಂದು ಯೂನಿಫಾರ್ಮನ್ನು ಕೊಟ್ಟು ನಮ್ಮ ಇಡೀ ಮೇನ್ ಏರಿಯಾಸ್ ಡಿಸ್ಟ್ರಿಕ್ಟ್ ಸೆಂಟರ್ಗಳಲ್ಲಿ ಯಾವ್ಯಾವ ಕಾಲೇಜು ಸ್ಕೂಲ್ಸು ಇದೆ ಆ ಕಾಲೇಜು ಸ್ಕೂಲ್ಸ್ಗೆ ಬೆಳಗ್ಗೆ ಹೋಗೋ ಟೈಮಲ್ಲಿ ಮತ್ತು ವಾಪಸ್ ಬರೋ ಟೈಮಲ್ಲಿ ಅವ್ರಿಗೆ ಒಂದು ವಿಸಿಬಲ್ ಆಗಿ ಒಂದು ಪಡೆ ಕಾಣಲಿ ಅಂತ ಈ ಅಕ್ಕ ಪಡೆಯನ್ನು ಒಂದು ಆಯೋಜನೆ ಮಾಡಿದ್ದಾರೆ. ಇವತ್ತೇ ಅದರ ಒಂದು ಓಪನಿಂಗ್ ಇದೆ. ಅದರಲ್ಲಿ ಒಂದು ಗಾಡಿಯನ್ನು ಇವತ್ತು ಕೊಟ್ಟಿದ್ದಾರೆ. ಆ ಗಾಡಿಯನ್ನು ನಾವು ಚಾಲನೆ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕಾನ್ಸೆಪ್ಟ್ ಆಲ್ರೆಡಿ ಇಲ್ಲಿ ಚೆನ್ನಮ್ಮ ಪಡೆ ಅಂತ ಇತ್ತು ಅಂತ ನಾವು ಕೇಳಿದ್ದೀವಿ. ಸೊ ಸಿಮಿಲರ್ ಕಾನ್ಸೆಪ್ಟ್ ಓಬವ್ವ ಪಡೆ ನಮ್ಮಲ್ಲಿ ಕೋಲಾರಮ್ಮ ಪಡೆ ಅಂತ ಇತ್ತು. ಸೊ ಇಲ್ಲಿ ಒಂದು ಓಬವ್ವ ಪಡೆ ಅಂತ ಇದೆ. ಸೊ ಇಟ್ ಈಸ್ ದ ಸೇಮ್ ಕಾನ್ಸೆಪ್ಟ್ ವಿಚ್ ಹ್ಯಾಸ್ ಬೀನ್ ನಮ್ಮ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಗೂ ಇದು ಒಂದು SO ಮಾಡಿಬಿಟ್ಟು ಒಂದು SO ಮಾಡಿ ಹೋಮ್ ಗಾರ್ಡ್ಗಳಿಗೆ ಸ್ಯಾಲ್ರಿಯನ್ನು ಕೊಡೋ ರೀತಿಯಲ್ಲಿ ಮಾಡಿ ಒಂದು ಸ್ಟ್ರೀಮ್ ಲೈನ್ಡ್ ಆಗಿ ಇದನ್ನು ಮಾಡಿದ್ದಾರೆ. ಈ ಅಕ್ಕಪಡೆಯಲ್ಲಿರೋರು ದೇ ವಿಲ್ ಆಲ್ಸೋ ಗೋ ಆ್ಯಂಡ್ ಡೂ ಅವೇರ್ನೆಸ್ ಪ್ರೋಗ್ರಾಮ್ಸ್, ಬಟ್ ದೇ ವಿಲ್ ಟಾರ್ಗೆಟ್ ಹೈಸ್ಕೂಲ್ ಆ್ಯಂಡ್ ಮಿಡಲ್ ಸ್ಕೂಲ್. ಈ ಎರಡು ಹೈಸ್ಕೂಲ್ ಮಿಡಲ್ ಸ್ಕೂಲ್ನೇ ಟಾರ್ಗೆಟ್ ಮಾಡ್ತಾರೆ. ಅಲಾಂಗ್ ವಿತ್ ದಟ್ PU ಕಾಲೇಜಸ್ಗೂ ಅವರು ಹೋಗ್ಬಿಟ್ಟು ಮೇನ್ಲಿ ಈ ಪೋಕ್ಸೋ ಕಾಯ್ದೆ ಆಗಿರ್ಬೋದು, ಮತ್ತು ನಮ್ಮ ಸ್ವಲ್ಪ ಪ್ರೈಮರಿ ಸ್ಕೂಲಲ್ಲಿ ಆಗಿದ್ರೆ ಒಂದು ಗುಡ್ ಟಚ್ ಬ್ಯಾಡ್ ಟಚ್ ಕಾನ್ಸೆಪ್ಟ್ ಆಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ಅದರ ಟ್ರೈನ್. ಸೊ ಅವರು ಹೋಗ್ಬಿಟ್ಟು ಇದ್ರ ಬಗ್ಗೆ ಇದನ್ನು ಮಾಡಿದ್ರೆ ಏನಾಗುತ್ತೆ, ಯಾಕಂದರೆ ಕಾನ್ಸಿಕ್ವೆನ್ಸಸ್ ಆಫ್ ಪೋಕ್ಸೋ ಎಲ್ಲರಿಗೂ ಗೊತ್ತಿಲ್ಲ. ಪೋಕ್ಸೋ ಆಗಿದ ತಕ್ಷಣ ಜೈಲಿಗೆ ಹೋಗ್ತಾರೆ ಅನ್ನೋದು ಈ ಮಕ್ಕಳಿಗೆ ಗೊತ್ತಿಲ್ಲ. ಸೊ ಅದನ್ನು ಅವ್ರ ತಿಳುವಳಿಕೆಗೆ ತರೋದು ಈ ಅಕ್ಕ ಪಡೆಯ ಒಂದು ದಟ್ ಈಸ್ ದೇರ್ ಸೋಲ್ ಫೌಂಡೇಶನ್.